ಮಗು ದತ್ತು ಪಡೆದ ಕೇಸ್ನಲ್ಲಿ ರೀಲ್ಸ್ ಸ್ಟಾರ್ ಸೋನು ಗೌಡ ಅರೆಸ್ಟ್ ಆಗಿದೆ. 8 ವರ್ಷದ ಬಾಲಕಿಯನ್ನ ಸೋಷಿಯಲ್ ಸ್ಟಾರ್ ಸೋನು ಗೌಡ ದತ್ತು ಪಡೆದಿತ್ತು. ದತ್ತು ತೆಗೆದುಕೊಳ್ಳುವಾಗ ಕಾನೂನನ್ನ ಉಲ್ಲಂಘಿಸಿರುವಂತಹ ಆರೋಪ ಕೇಳಿ ಬಂದಿತ್ತು. ಮಗುವನ್ನ ಕರೆತಂದು ತನ್ನ ಜೊತೆನೆ ಸೋನು ಗೌಡ ಇಟ್ಕೊಂಡಿದ್ದು. ಬಟ್ ಆ ದತ್ತು ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಕಾನೂನಿನ ಉಲ್ಲಂಘನೆ ಆಗಿದೆ. ಮಗುವಿನ ತಂದೆ ತಾಯಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ನೋಟಿಸ್ ನೀಡಲಿದ್ದಾರೆ. ದತ್ತು ಪಡೆಯೋದಕ್ಕಿರುವಂತಹ ಕಾನೂನು ಏನು ಹೇಳುತ್ತೆ, ಯಾರು ದತ್ತು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ, ಮತ್ತೆ ಅದಕ್ಕಿರುವಂತಹ ಪ್ರಕ್ರಿಯೆಗಳು ಏನು, ಮಕ್ಕಳ ಐಡೆಂಟಿಟಿ ವಿಚಾರವಾಗಿ ಯಾವ ರೀತಿ ಗೌಪ್ಯತೆ ಕಾಪಾಡಿಕೊಳ್ಬೇಕಾಗುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ನಿಯಮ ಉಲ್ಲಂಘನೆ ಆಗಿದೆ. ಬ್ಯಾಡರಳ್ಳಿ ಪೊಲೀಸ್ ಠಾಣೆಯಿಂದ ಪ್ರಜ್ವಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಬೆಳಗ್ಗೆ ನೀವು ಹೇಳ್ತಾ ಇದ್ರಿ ಈ ಕೇಸ್ನಲ್ಲಿ ಯಾವ ರೀತಿ ಮುಂದಿನ ಆಕ್ಷನ್ ಆಗಬಹುದು ಅಂತ. ಸೊ ಈಗ ಸೋನು ಗೌಡ ಅರೆಸ್ಟ್ ಆಗಿರೋದು, ಏನು ಆರೋಪ ಕೇಳಿ ಬಂದಿತ್ತು, ಯಾವ ನಿಯಮಗಳ ಉಲ್ಲಂಘನೆ ಆಗಿರೋದಕ್ಕೆ ಈಗ ಪೊಲೀಸರು ಸೋನು ಗೌಡನ ವಶಕ್ಕೆ ಪಡೆದಿರೋದು? ವಿಜಯ್, ಸೋನು ಗೌಡ ಅವರು ಬಾಲಕಿಯನ್ನ ದತ್ತು ಪಡೆದಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಯಾಡರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈಗಾಗಲೇ ಸೋನು ಗೌಡ ಅವರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಈಗಾಗಲೇ ಬ್ಯಾಡರಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಇಲ್ಲಿ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಯಾವ್ಯಾವ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋದು ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಮೊದಲನೇದಾಗಿ ಮಗುವನ್ನು ದತ್ತು ಪಡಿಬೇಕು ಅಂತ ಹೇಳಿದ್ರೆ ಅದು ತಂದೆ ತಾಯಿಯಿಂದ ಖರೀದಿಸುವಂತ ಒಂದು ವಸ್ತು ಆಗಿರೋದಿಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ CWC ಏನಿರುತ್ತೆ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಅವರು ಅದಕ್ಕೆ ಒಂದು ಜಿಲ್ಲಾಧಿಕಾರಿಗಳೇನಿರ್ತಾರೆ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಬಗ್ಗೆ ಚರ್ಚೆ ಆಗುತ್ತೆ. ಮಗುವನ್ನ ಕೊಡಬೇಕಾ ಕೊಡಬಾರ್ದು ಅನ್ನೋದ್ರ ಬಗ್ಗೆ. ಅನಂತರದಲ್ಲಿ ಅವರು ಮಗುವನ್ನ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಅಲ್ಲಿ ಕಾನೂನಿನ ಪ್ರಕ್ರಿಯೆ ಕೂಡ ಇರುತ್ತೆ. ಅನಂತರದಲ್ಲಿ ಇವರು ಮಗುವನ್ನ ದತ್ತು ಪಡೆಯಬಹುದು. ಆದ್ರೆ ಇವರು ಎಲ್ಲೂ ಕೂಡ ಅಂದ್ರೆ CWCಗೆ ಆಗಿರ್ಬೋದು ಅಥವಾ ಸಾರಾ ಅಥವಾ ಕಾರ್ ಆಗಿರ್ಬೋದು, ಇಲ್ಲೆಲ್ಲೂ ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ. ಅಪ್ಲಿಕೇಶನ್ ಹಾಕಿದಂತಹ ವೇಳೆಯಲ್ಲಿ ಇವರ ಅಡ್ರೆಸ್ ಆಗಿರ್ಬೋದು ಅಥವಾ ಇವರು ಯಾವ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ, ಇವರು ಆರ್ಥಿಕವಾಗಿ ಸದೃಢರಾಗಿದ್ದಾರೋ ಅಥವಾ ಇಲ್ವೋ, ಇವೆಲ್ಲದರ ಬಗ್ಗೆ ಒಂದು ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಇವರು ದಾಖಲೆಗಳನ್ನ ಸಲ್ಲಿಸಿದಂತ ನಂತರದಲ್ಲಿ ಅವರಿಗೆ ಮಗುವನ್ನು ದತ್ತು ಕೊಡಬೇಕೋ ಅಥವಾ ಬೇಡವೋ ಅನ್ನೋದನ್ನ ಕೂಡ ಕಮಿಟಿ ನಿರ್ಧಾರವನ್ನ ಮಾಡುತ್ತೆ. ಅನಂತರದಲ್ಲಿ ಅವರಿಗೆ ಮಗುವನ್ನು ದತ್ತು ಕೊಡಬೇಕು ಅಂತ ಕಮಿಟಿಯಲ್ಲಿ ನಿರ್ಧಾರ ಆದ ನಂತರದಲ್ಲಿ ಮಗುವನ್ನ ಅವರಿಗೆ ಒಪ್ಪಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ಒಂದು ಈ ನಿಯಮ ಏನಿದೆ ಇದನ್ನ ಸೋನು ಗೌಡ ಅವರು ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರ ಮೇಲೆ ದೂರನ್ನ ಕೂಡ ದಾಖಲಿಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಈಗ CWC ಅವರು ಹೇಳ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಮಗುವಿನ ಐಡೆಂಟಿಟಿಯನ್ನು ರಿವೀಲ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ಈ ದತ್ತು ತೆಗೆದುಕೊಂಡಂತ ಮಗು ಏನಿರುತ್ತೆ ಅಲ್ಲಿ ಮಗುವಿನ ಐಡೆಂಟಿಟಿಯನ್ನು ರಿವೀಲ್ ಮಾಡುವಂತಿಲ್ಲ. ರಿವೀಲ್ ಮಾಡಿದ್ರೆ ಅದು ಕಾನೂನು ಪ್ರಕಾರ ಅಪರಾಧವಾಗುತ್ತೆ. ಕಾರಣ ಆ ಮಗುವಿನ ಮನಸ್ಥಿತಿಯ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಆ ರೀತಿಯ ಒಂದು ಕೆಲಸವನ್ನ ಮಾಡುವಂತಿಲ್ಲ. ಅದನ್ನ ಕೂಡ ಇವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಗುವನ್ನ ನಾನು ಪಡೆದುಕೊಂಡೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ಅವರು ಕೊಟ್ಟಿರುವಂತದ್ದು ಆ ಒಂದು ವಿಡಿಯೋದಲ್ಲಿ. ಅಲ್ಲಿ ಮಗುವನ್ನ ಯಾವ ರೀತಿಯಲ್ಲಿ ಪಡೆದುಕೊಂಡ್ರು, ಮಗು ಹಾಗಾದ್ರೆ ಮಾರಾಟ ಆಗಿದ್ಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾದಂತಹ ಒಂದು ಚಿಹ್ನೆ ಆಗುತ್ತೆ. ಆ ನಿಟ್ಟಿನಲ್ಲಿ ಮಗುವನ್ನ ಹಾಗಾದ್ರೆ ಇವರು ಹಣ ಕೊಟ್ಟು ಕೊಂಡುಕೊಂಡ್ರ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರೋದ್ರಿಂದಾಗಿ ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ದೂರನ್ನ ದಾಖಲಿಸಿರುವಂಥದ್ದು. ಅಂದ್ರೆ ಆ ರೀತಿಯಲ್ಲೂ ಕೂಡ ಮಗುವನ್ನ ಮಾರಾಟ ಮಾಡುವಂತಿಲ್ಲ. ಇನ್ನೊಂದು ಕಡೆಯಲ್ಲಿ ತಂದೆ ತಾಯಿಯೂ ಕೂಡ ಮಗುವನ್ನ ಯಾರಿಗೋ ಒಬ್ಬರಿಗೆ ತೆಗೆದುಕೊಂಡು ಹೋಗಿ ನಾನು ದತ್ತು ಕೊಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರು ಕೂಡ CWC ಕಮಿಟಿಗೆ ಮಗುವನ್ನು ತಂದು ಕೊಡಬೇಕಾಗುತ್ತೆ. ನನಗೆ ಮಗುವನ್ನು ಸಾಕ್ಲಿಕ್ಕೆ ನಾನು ಸಶಕ್ತನಾಗಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಅವರು ಮಗುವನ್ನು ತಂದು ಕೊಟ್ಟು ಅನಂತರದಲ್ಲಿ ನಾನು ಮಗುವನ್ನು ದತ್ತು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೇಳಬೇಕಾಗುತ್ತೆ. ಅನಂತರದಲ್ಲಿ ಅದು ಕೂಡ ಕಮಿಟಿಯಲ್ಲಿ ನಿರ್ಧಾರವಾದ ನಂತರದಲ್ಲೇ ಮಗುವನ್ನು ದತ್ತು ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದು ಕೂಡ ನಿರ್ಧಾರವಾಗುವಂಥದ್ದು. ಆದ್ರೆ ಈ ಒಂದು ನಿಯಮವನ್ನ ಕೂಡ ಅವರು ಉಲ್ಲಂಘನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತೊಂದು ನಾವು ಪ್ರಮುಖವಾಗಿ ಗಮನಿಸಲೇಬೇಕು. ಇಲ್ಲಿ ಮಗುವಿಗೆ ನಾನು ಆಭರಣವನ್ನು ಕೊಟ್ಟೆ ಅಥವಾ ಇನ್ನೊಂದನ್ನು ಕೊಟ್ಟೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಅಂದ್ರೆ ಮಗುವನ್ನು ದತ್ತು ತೆಗೆದುಕೊಂಡ ನಂತರದಲ್ಲಿ ನಾನು ಕೊಟ್ಟೆ ಅನ್ನುವಂಥ ಒಂದು ಪದವನ್ನು ಕೂಡ ಬಳಸುವಂತಿರೋದಿಲ್ಲ. ಕಾರಣ ಮುಂದಿನ ದಿನಗಳಲ್ಲಿ ಅಂದ್ರೆ ಮಗು ದೊಡ್ಡವಳಾದ ನಂತರದಲ್ಲಿ ಅದು ಸಾಕಷ್ಟು ಸಮಸ್ಯೆ ಉಂಟು ಮಾಡುತ್ತೆ. ಅದೇ ರೀತಿಯಲ್ಲಿ ದತ್ತು ತೆಗೆದುಕೊಂಡೆ ಅನ್ನುವಂಥದ್ದು ಕೂಡ ಮಗುವಿಗೆ ಪೋಷಕರು ಹೇಳುವಂತಿಲ್ಲ. ಅಂತ ಒಂದು ನಿಯಮಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಇವರು ಮಗುವನ್ನು ದತ್ತು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಮಗುವನ್ನ ಶಾಲೆಗೂ ಕೂಡ ಸೇರಿಸಿಲ್ಲ. ಅಂದ್ರೆ ಜನವರಿಯಲ್ಲಿ ಅವರು ಮಗುವನ್ನ ತೆಗೆದುಕೊಂಡು ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.